ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ಒಂದು ಅನಲಾಗ್ ವಾಚ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ತುಂಬ ಸಾರಿ ಒಂದು ಫಿಟ್ನೆಸ್ ಟ್ರ್ಯಾಕರ್ಗಳನ್ನು ಆಮೇಲೆ ಸ್ಮಾರ್ಟ್ ವಾಚ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಬಟ್ ಈ ಸಾರಿ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಅನಲಾಗ್ ವಾಚ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಾನೊಂದು ಲಾಸ್ಟ್ ಮಂತಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಇದು ಇಂಡಿಯಾದಲ್ಲಿ ನಿಮಗೆ ಅವೈಲೇಬಿಲಿಟಿ ಇಲ್ಲ, ಬಟ್ ತುಂಬ ಒಂದು ಬೆಸ್ಟ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ವಾಚ್. ಇದರ ಒಂದು ಸಂಪೂರ್ಣವಾದ ಒಂದು ಸ್ಪೆಸಿಫಿಕೇಶನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾಕೆ ಖರೀದಿ ಮಾಡಬೇಕು, ಇದೇ ವಾಚನ ಏನಕ್ಕೆ ಖರೀದಿ ಮಾಡಬೇಕು, ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇದೆ ಇದರಲ್ಲಿ, ಆಮೇಲೆ ಇದರ ಒಂದು ಬೆಲೆ ಏನು, ಎಲ್ಲ ನಿಮಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ಅನ್ಬಾಕ್ಸಿಂಗ್ ಮಾಡುವ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ ಬಾಕ್ಸ್ನ ಮೇಲ್ಗಡೆ ಒಂದು ಸೂಪರ್ ಆಗಿರೋ ಅನಲಾಗ್ ವಾಚ್ನ ಒಂದು ಚಿತ್ರವನ್ನು ಮೆನ್ಷನ್ ಮಾಡಿರುವಂಥದ್ದು. ಅದು ಮೇಲ್ಗಡೆ ಭಾಗದಲ್ಲಿ OXS ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದರೆ, ಈ ಒಂದು ವಾಚ್ನ ಮಾಡೆಲ್ ನೋಡೋದಾದರೆ ಟೈಮ್ ಪೀಸ್ ಅಂತ ಹೇಳ್ಬೋದು. ಇದು ಹಾರ್ಟ್ ರೇಟ್ ಮಾನಿಟರ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಒಂದು ಉಳಿದ ಸ್ಪೆಸಿಫಿಕೇಶನ್ಸ್ ನೋಡೋದಾದರೆ, ಈ ಒಂದು ವಾಚ್ ಡೈಲಿ ಸ್ಟೆಪ್ಸ್ ಮತ್ತು ಕ್ಯಾಲರೀಸನ್ನು ಫೈಂಡ್ ಔಟ್ ಮಾಡುತ್ತೆ. ನಿಮ್ಮ ಮೊಬೈಲ್ ಫೋನ್ಗೆ ಬರುವ ಕಾಲ್ ಮತ್ತು ಟೆಕ್ಸ್ಟ್ ನೋಟಿಫಿಕೇಶನ್ ಫೈಂಡ್ ಔಟ್ ಮಾಡುತ್ತೆ. ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ. ಸ್ವಿಸ್ ಮೋಡ್ ಮೂವ್ಮೆಂಟ್ ಇರುವಂಥದ್ದು. ಕಸ್ಟಮೈಸ್ ರಿಮೈಂಡರ್ಸ್ ಕೂಡ ಇದು ಒಂದು ವಾಚ್ನಲ್ಲಿ ಮಾಡ್ಬೋದು. ಸೊ ಟೋಟಲ್ ಆಗಿ 2 ವೇರಿಯಂಟಲ್ಲಿ ಈ ವಾಚ್ ನಿಮಗೆ ಸಿಗುತ್ತೆ. ಒಂದು 38mm ಮತ್ತೊಂದು 41mm ವಾಚ್ ಸಿಗುತ್ತೆ. ಸೊ ಈ ಒಂದು ವಾಚ್ ಒಂದು 38mm ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರುವಂಥದ್ದು. ಸೊ ನಂತರ ಈ ಒಂದು ಟೈಮ್ ಪೀಸ್ ಮಾಡೆಲ್ನ ವಾಚ್ 2 ಮೊಬೈಲ್ ಫೋನ್ಗಳಿಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ಒಂದು ನೀವೇನಾದ್ರು ಐಫೋನ್ನ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಪ್ ಸ್ಟೋರ್ನಲ್ಲಿ ಮತ್ತು ಗೂಗಲ್ ಪ್ಲೇಸ್ಟೋರಲ್ಲಿ ಪ್ಲೇಸ್ಟೋರ್ನಲ್ಲಿ ಒಂದು ನಿಮಗೆ ಆ್ಯಪ್ ಸಿಗುವಂಥದ್ದು. ಸೊ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೋಡಿದಾಗ ನಮಗೆ ವಾಚ್ನ ಜೊತೆ 2 ಎಕ್ಸೆಸರೀಸ್ ಸಿಗುವಂಥದ್ದು. ಒಂದು ಯೂಸರ್ ಮ್ಯಾನುವಲ್ ಮತ್ತು ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಮತ್ತು ಚಾರ್ಜಿಂಗ್ ಅಡಾಪ್ಟರ್ ಅಂತ ಹೇಳ್ಬೋದು. ಅಡಾಪ್ಟರ್ ಅನ್ನೋಕ್ಕಿಂತ ಇದು ಡಿವೈಸ್ ಅಂತ ಹೇಳ್ಬೋದು. ಸೊ ಈ ಒಂದು ಯೂಸರ್ ಮ್ಯಾನುವಲಲ್ಲಿ ಈ ಒಂದು ವಾಚ್ನ ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಇದನ್ನು ಯಾವ ರೀತಿ ಚಾರ್ಜ್ ಮಾಡೋದು ಮತ್ತು ಇನ್ನು ಆ್ಯಪ್ಗೆ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಎಲ್ಲವೂ ನಿಮಗೆ ಒಂದು ಮಾಹಿತಿ ಈ ಒಂದು ಯೂಸರ್ ಮ್ಯಾನುವಲಲ್ಲಿ ಸಿಗುತ್ತೆ. ಸೊ ನಂತರ ಒಂದು ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಚಾರ್ಜಿಂಗ್ ಡಿವೈಸ್ ಅಂತ ಹೇಳ್ಬೋದು. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಒಂದು ರೈಟ್ ಸೈಡ್ನ ಭಾಗದಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಪೋರ್ಟ್ ಇರುವಂಥದ್ದು. ಅದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ನಂತರ ಒಂದು ಚಾರ್ಜಿಂಗ್ ಕೇಬಲ್ನ ಒಂದು ಕ್ವಾಲಿಟಿ ನೋಡೋದಾದರೆ ಇದೊಂದು 1/2 ಮೀಟರ್ ಇರುವಂಥದ್ದು. ಇದರ ಒಂದು ಕ್ವಾಲಿಟಿ ಕೂಡ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಬಟ್ ಇದು ಕೇವಲ ಒಂದು ಚಾರ್ಜ್ ಮಾಡೋಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದು ಸಿಂಕ್ ಆಗಲ್ಲ. ನೀವೇನಾದರೂ ಇದನ್ನು ಕೇವಲ ವಾಚ್ನ ಚಾರ್ಜ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮೊಂದು ಮೊಬೈಲ್ ಫೋನ್ ಚಾರ್ಜರ್ ಮೂಲಕನೂ ಕೂಡ ಇದನ್ನು ನೀವು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇದನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಫೋನ್ ಅಡಾಪ್ಟರ್ಗೆ ಕನೆಕ್ಟ್ ಮಾಡಿದ ನಂತರ ವಾಚನ್ನು ಈ ಒಂದು ಡಿವೈಸ್ ಮೇಲ್ಗಡೆ ಭಾಗದಲ್ಲಿ ಈ ರೀತಿಯಾಗಿ ಇಟ್ಬಿಟ್ರೆ ಸಾಕು. ಯಾವುದೇ ಒಂದು ಆ್ಯಂಗಲಲ್ಲಿ ಇಟ್ಟರೂ ಪರವಾಗಿಲ್ಲ, ಇದು ಚಾರ್ಜ್ ಆಗುತ್ತೆ. ಸೊ ಈ ರೀತಿಯಾಗಿ ಇಟ್ಟರೆ ಈ ಒಂದು ವಾಚ್ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂತರ ಈ ಒಂದು ವಾಚ್ನ ಒಂದು ಬಿಲ್ಡ್ ಕ್ವಾಲಿಟಿಯನ್ನು ನೋಡೋಣ. ಸೊ ಮೇಲ್ಗಡೆ ಭಾಗದಲ್ಲಿ ಒಂದು ಪ್ಲಾಸ್ಟಿಕನ್ನು ಹಾಕಿದ್ದಾರೆ. ಸೊ ಪ್ಲಾಸ್ಟಿಕ್ನ ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಒಂದು ಲುಕ್ ಕಾಣುತ್ತೆ ಅಂತ. ಸೊ ಒಂದು ಸೂಪರ್ ಆಗಿರೋ ಲುಕ್ ಕಾಣುವಂಥದ್ದು. ಒಂದು ಬ್ಲ್ಯಾಕ್ ಕಲರ್ನ ಕಾಂಬಿನೇಷನಲ್ಲಿ ಒಂದು ಕೆಂಪು ಮುಳ್ಳುಗಳು ಇರುವಂಥದ್ದು. ಸೊ ಒಳಗಡೆ ಒಂದು ಡಿಸ್ಪ್ಲೇ ಕೂಡ ಇರುವಂಥದ್ದು. ಸೊ ಇದು ಅನಲಾಗ್ ವಾಚ್ ಆದರೂ ಕೂಡ ಇಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ಇರುವಂಥದ್ದು ಒಂದು ಒಳ್ಳೆಯ ಬೆಸ್ಟ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಇದರ ಒಂದು ಕ್ವಾಲಿಟಿ ನೋಡೋದಾದರೆ ಒಂದು ಸ್ಟ್ರಿಪ್ ಕ್ವಾಲಿಟಿ ನೋಡೋದಾದರೆ ಮೇಡಪ್ ಆಫ್ ಲೆದರ್ ಅಂತ ಹೇಳ್ಬೋದು. ಪ್ಯೂರ್ ಲೆದರ್ ಬೆಲ್ಟ್ ಇದು. ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಆಮೇಲೆ ಒಂದು ನೋಡೋಕ್ಕೆ ತುಂಬ ಒಂದು ಲುಕ್ ಆಗಿದೆ. ಆಮೇಲೆ ಒಂದು ಬೆಲ್ಟ್ ಮೇಲ್ಗಡೆ ಭಾಗದಲ್ಲಿ OXS ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು. ಆಮೇಲೆ ಇದು ಹಿಂದ್ಗಡೆ ಭಾಗದಲ್ಲಿ ನೋಡಿದ್ರೆ ಹಾರ್ಟ್ ರೇಟ್ ಮಾನಿಟರ್ ಮಾಡೋಕ್ಕೆ ಒಂದು ಲೈಟಿಂಗ್ ಸಿಸ್ಟಮ್ ಇರುವಂಥದ್ದು. ಸೊ ನಂತರ ಈ ಒಂದು ಬೆಲ್ಟ್ ಬೇಡ ಅಂತಂದರೆ ನೀವು ಬೇರೆ ಬೆಲ್ಟನ್ನು ಯೂಸ್ ಮಾಡ್ತೀರ ಅಂದರೆ ನೀವು ಕೂಡ ಚೇಂಜ್ ಮಾಡ್ಕೋಬೋದು. ಬಟ್ ಈ ಒಂದು ಕಾಂಬಿನೇಷನ್, ಈ ಕಲರ್ ಕಾಂಬಿನೇಷನ್ ಈ ಒಂದು ವಾಚ್ನ ಜೊತೆ ಸೂಪರ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಮೇಡಪ್ ಆಫ್ ಪ್ಯೂರ್ ಲೆದರ್ ಅಂತ ಹೇಳ್ಬೋದು. ಸೊ ಇಂದು ವಾಚ್ನ ಯಾವ ರೀತಿ ಆಪ್ರೇಟ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಸಂಪೂರ್ಣವಾಗಿ. ಸೊ ಒಂದು ಒಳ್ಳೆಯ ಒಂದು ಲುಕ್ಕನ್ನು ಕೊಡುತ್ತೆ ಈ ಒಂದು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್. ನಿಮಗೆ ವೈಟ್ ಕಲರ್ ಕೂಡ ಕಾಂಬಿನೇಷನ್ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಒಂದು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದೇ ಒಂದು ಬಟನ್ ಇರುವಂಥದ್ದು. ಸೊ ಆ ಒಂದು ಬಟನ್ನ ಜಸ್ಟ್ ಈ ರೀತಿಯಾಗಿ ನೀವು ಪ್ರೆಸ್ ಮಾಡಿಬಿಟ್ರೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇಲ್ಲಿ ಕಾಣುವಂಥದ್ದು. ಸೊ ನಂತರ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲ ಒಂದು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ಫೋನ್ ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ OXS ಅಂತ ನೀವು ಟೈಪ್ ಮಾಡಿದರೆ ಸಾಕು. ನಿಮಗೆ ಈ ಒಂದು ಬ್ರ್ಯಾಂಡ್ಗೆ ಸಂಬಂಧಪಟ್ಟ ಎಲ್ಲ ಆ್ಯಪ್ಸ್ಗಳು ಇಲ್ಲಿ ನಿಮಗೆ ಕಾಣುತ್ತೆ.
ಸೊ ನಾನು ಆಲ್ರೆಡಿ ಒಂದು 10 ಎಚ್ ಆರ್ ಒಂದು ವಾಚ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಸೊ ಈಗ ಒಂದು OX's ಟೈಮ್ ಪೀಸ್ ವಾಚ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ OX's ಟೈಮ್ ಪೀಸ್ ಅಂತ ಒಂದು ಆ್ಯಪ್ ಇರುವಂಥದ್ದು. ಸೊ ಈ ಒಂದು ಆ್ಯಪ್ನ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮೊಬೈಲ್ ಫೋನಲ್ಲಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಒಂದು ಬ್ಲೂಟೂತ್ ಮೂಲಕ ಈ ಒಂದು ವಾಚನ್ನು ನಿಮ್ಮೊಂದು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಒಂದು ಟೈಮ್ ಸೆಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಆಟೋಮೆಟಿಕ್ ಟೈಮ್ ಸೆಟ್ ಅದೇ ಆಗ್ತಾ ಇದೆ. ಸೊ ಎಕ್ಸಾಕ್ಟಾಗಿ 11 ಒಂದು 7 ಆಗಿರುವಂಥ 6 ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಟೈಮ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಸೊ ನಂತರ ನಿಮ್ಮ ಯಾವ ರೀತಿ ಒಂದು ಡಿಸ್ಪ್ಲೇ ಬೇಕೋ ಆ ರೀತಿ ಒಂದು ಡಿಸ್ಪ್ಲೇ ಕೂಡ ನೀವು ಒಂದು ಆ್ಯಪ್ ಮೂಲಕ ಸೆಟ್ ಮಾಡ್ಕೋಬೋದು. ಸೊ ಕೇವಲ ಒಂದು ಅನಲಾಗ್ ವಾಚ್ ಅಲ್ಲದೇ ಇದೊಂದು ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ. ನಿಮ್ಮೊಂದು ಮೊಬೈಲ್ ಫೋನ್ಗೆ ಬರುವ ಒಂದು ಟೆಕ್ಸ್ಟ್ ನೋಟಿಫಿಕೇಷನನ್ನು ಅಥವಾ ಇಮೇಲ್ ನೋಟಿಫಿಕೇಷನ್ ಅಥವಾ ಕಾಲ್ ನೋಟಿಫಿಕೇಷನ್ ಇದು ಫೈಂಡ್ ಔಟ್ ಮಾಡುತ್ತೆ. ಕ್ಯಾಲರೀಸನ್ನು ಫೈಂಡ್ ಔಟ್ ಮಾಡುತ್ತೆ. ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಕಂಡುಹಿಡಿಯುವಂಥದ್ದು. ಆಮೇಲೆ ಈ ರೀತಿಯಾಗಿ ಒಂದು ಬ್ಯಾಟ್ರಿ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ನಿಮಗೆ ಒಂದು ಡೇಟು ಮತ್ತು ಡೇ ಮತ್ತು ಟೈಮನ್ನು ಕೂಡ ಇಲ್ಲಿ ಇದು ತೋರಿಸುತ್ತೆ ಅಂತ ಹೇಳ್ಬೋದು. ನಿಮ್ಮ ಕೈಗೆ ಕಟ್ಕೊಂಡಾಗ ತುಂಬ ಒಂದು ಒಳ್ಳೆಯ ಲುಕ್ ಬರುತ್ತೆ. ಇದು ಫಾರ್ಮಲ್ ಡ್ರೆಸ್ಗೆ ಸೂಪರ್ ಆಗಿದೆ. ಹೌದು, ನಾನು ಫಾರ್ಮಲ್ ಡ್ರೆಸ್ಗೆ ಅಂತಲೇ ಈ ಒಂದು ವಾಚನ್ನು ಖರೀದಿ ಮಾಡಿರೋದು. ಬಟ್ ಈ ಒಂದು ಒಳ್ಳೆಯ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ಮಲ್ಟಿಪಲ್ ಆಪ್ಷನ್ ಇದೆ ನಿಮಗೆ ಅನಲಾಗ್ ವಾಚಲ್ಲಿ. ಈ ರೀತಿಯಾಗಿ ಮಲ್ಟಿಪಲ್ ಆಪ್ಷನ್ ಸಿಗೋದು ತುಂಬ ಒಂದು ವಿರಳ ಅಂತ ಹೇಳ್ಬೋದು. ಸೊ ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇರುವಂಥದ್ದು ಮತ್ತು ವಾಟರ್ ಪ್ರೂಫ್ ಇರುವಂಥದ್ದು ಒಂದು ಒಳ್ಳೆಯ ಒಂದು ಬೆಸ್ಟ್ ಲುಕ್ ಕೊಡುತ್ತೆ ಈ ಒಂದು ವಾಚ್. ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಖರೀದಿ ಮಾಡ್ಬೋದು. ಸೊ ನೋಡಿರಲ್ಲ, ಒಂದು ಬೆಸ್ಟ್ ಅನಲಾಗ್ ವಾಚ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಈ ಒಂದು ವಾಚ್ ಇಷ್ಟ ಆಗಿತ್ತು ಅಂದರೆ, ಖರೀದಿ ಮಾಡಬೇಕಿತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ. ಅದ್ರ ಮೂಲಕ ನೀವು ಖರೀದಿ ಮಾಡ್ಬೋದು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.